ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ 11 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೈಕೋರ್ಟ್ನಲ್ಲಿ ಅದರ ವಿಚಾರಣೆ ಮುಂದುವರಿತಾ ಇದೆ. ಹೈಕೋರ್ಟ್ಗೆ ಕೇಸ್ನ ಪ್ರಗತಿ ವರದಿಯನ್ನ ಸರ್ಕಾರ ಸಲ್ಲಿಸಬೇಕಾಗಿದೆ. ಹೇಗೆಲ್ಲ ತನಿಖೆ ಆಗ್ತಾ ಇದೆ ಅನ್ನೋದರ ವರದಿ. 9 ಪ್ರಶ್ನೆಗಳಿಗೆ ಉತ್ತರ ಕೊಡುವಂತೆ ಹೈಕೋರ್ಟ್ನಿಂದ ತಾಕೀತು ಮಾಡಲಾಗಿತ್ತು. ಹೈಕೋರ್ಟ್ಗೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು ಕುತೂಹಲ. ಘಟನೆಗೆ ಸಂಬಂಧಪಟ್ಟ ಹಾಗೆ 9 ಪ್ರಶ್ನೆಗಳನ್ನು ಕೇಳಿತ್ತು ಹೈಕೋರ್ಟ್. ಸೊ ಆ ಪ್ರಶ್ನೆಗಳಿಗೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು, ಜೊತೆಗೆ ಇನ್ವೆಸ್ಟಿಗೇಷನ್ ಹೇಗಾಗ್ತಾ ಇದೆ, ಯಾವ ಹಂತದಲ್ಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಇವತ್ತು ಹೈಕೋರ್ಟ್ ನಲ್ಲಿ ಒಂದ್ ಕಡೆ ವಿಚಾರಣೆ, ಜೊತೆಗೆ ಹೈಕೋರ್ಟ್ ಕೇಳಿದ್ದಂತಹ ಪ್ರಶ್ನೆಗಳಿಗೆ ರಾಜ್ಯ ಸರ್ಕಾರದ ಉತ್ತರಗಳೇನು? ವಿಜಯ್, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿಕ್ಕಿರುವಂಥದ್ದು. ಈ ಸಂದರ್ಭದಲ್ಲಿ ಹೈಕೋರ್ಟ್ ಸರ್ಕಾರಕ್ಕೆ ಒಟ್ಟು 9 ಪ್ರಶ್ನೆಗಳನ್ನು ಕೂಡ ಕೇಳಿದೆ. ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಅದರಲ್ಲಿ ಆ ಪ್ರಶ್ನೆಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವ್ರು ಯಾರು, ಅದಕ್ಕೆ ನಿರ್ದೇಶನ ಕೊಟ್ಟಂಥವ್ರು ಯಾರು, ಯಾವಾಗ ಮತ್ತೆ ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆಯಾದರೆ, ಎರಡನೇದಾಗಿ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ರಿ ಅನ್ನುವಂಥದ್ದು, ಮೂರನೇದಾಗಿ ಸಾರ್ವಜನಿಕರು ಅಷ್ಟೊಂದು ಜನ ಸೇರುವಂಥ ಸಂದರ್ಭದಲ್ಲಿ ಅವರ ನಿಯಂತ್ರಣಕ್ಕಾಗಿ ನೀವು ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ರಿ ಅನ್ನುವಂಥದ್ದು, ಮತ್ತು ನಾಲ್ಕನೇದಾಗಿ ಅಷ್ಟೊಂದು ಜನ ಸೇರುವಂಥ ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಅಲ್ಲಿ ಏರ್ಪಡಿಸಲಾಗಿತ್ತಾ, ಒಂದೊಮ್ಮೆ ಏರ್ಪಡಿಸಿದ್ರೆ ಯಾವ್ಯಾವ ರೀತಿಯಲ್ಲಿ ಏರ್ಪಡಿಸಿದ್ರಿ, ಏರ್ಪಡಿಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ನೀವು ಏರ್ಪಡಿಸಿರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಇನ್ನು ಎಷ್ಟು ಜನ ಸೇರಬಹುದು ಅನ್ನೋದ್ರ ಬಗ್ಗೆ ಈ ಮುಂಚೆಯೇ ನಿರ್ಧಾರ ಆಗಿತ್ತಾ, ಎಷ್ಟು ಜನರನ್ನ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಮುಂಚೆಯೇ ತೀರ್ಮಾನವನ್ನೇನಾದರೂ ಮಾಡ್ಕೊಂಡಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಹೈಕೋರ್ಟ್ ಪ್ರಶ್ನೆಯನ್ನ ಕೇಳಿರುವಂಥದ್ದು. ಇನ್ನು ಪ್ರಮುಖವಾಗಿ ಅಲ್ಲಿ ಕಾಲ್ತುಳಿತಕ್ಕೆ ಒಳಗಾದಂಥವರಿಗೆ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ಕೊಡಲಾಗಿತ್ತಾ, ಆ ಒಂದು ಸ್ಥಳದಲ್ಲಿ ಕೊಟ್ಟಿದ್ರೆ ಓಕೆ, ಕೊಡದೇ ಇದ್ರೆ ಯಾವ ಒಂದು ಕಾರಣದಿಂದಾಗಿ ನೀವು ಅಲ್ಲಿ ಪ್ರಾಥಮಿಕವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಲ್ಲಿ ವಿಫಲರಾದ್ರಿ ಅನ್ನೋದ್ರ ಬಗ್ಗೆ ಕೂಡ ಹೈಕೋರ್ಟ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಅವರನ್ನು ಅಂದರೆ ಅಲ್ಲಿ ಕಾಲ್ತುಳಿತಕ್ಕೆ ಒಳಗಾದಂಥ ಗಾಯಾಳುಗಳಾಗಿರ್ಬೋದು ಅಥವಾ ಮೃತಪಟ್ಟಂಥವ್ರನ್ನ ಯಾವ ಸಮಯದಲ್ಲಿ ನೀವು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರಿ, ತೆಗೆದುಕೊಂಡಂಥ ಸಮಯ ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. 50,000 ಜನ ಸೇರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ SOP ಏನಾದರೂ ಇದೆಯಾ, ಇಷ್ಟೊಂದು ಜನ ಸೇರುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ SOP ಏನಾದರೂ ರಚನೆಯಾಗಿತ್ತಾ ಅನ್ನೋದ್ರ ಬಗ್ಗೆ. ಇನ್ನು ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿಯಲ್ಲಿ ಪರ್ಮಿಷನ್ನ ಕೊಟ್ಟಿದ್ರಿ, ಯಾವ್ಯಾವ ಇಲಾಖೆಯಿಂದ ಅವರು ಪರ್ಮಿಷನನ್ನು ಪಡೆದುಕೊಂಡಿದ್ರು, ಅಥವಾ ಯಾವ ಇಲಾಖೆ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿತ್ತು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಈಗ ಹೈಕೋರ್ಟ್ ಕೇಳಿರುವಂಥದ್ದು. ಆ ಒಂದು ಪ್ರಶ್ನೆಗೆ ಸರ್ಕಾರ ಉತ್ತರವನ್ನು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಉತ್ತರವನ್ನು ಕೂಡ ಸರ್ಕಾರ ಸಿದ್ಧಪಡಿಸಿಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ತನಿಖಾ ಪ್ರಗತಿ ವರದಿಯನ್ನು ಅಲ್ಲಿ ಕೊಡಬೇಕಾಗುತ್ತೆ. ಯಾವ ರೀತಿಯಲ್ಲಿ ಕ್ರಮವನ್ನು ಕೈಗೊಂಡಿದ್ದೀವಿ, ಹಾಗೆ ತನಿಖೆಯನ್ನು ಯಾವ್ಯಾವ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕಾಗಿರೋದ್ರಾಗಿ ಸಂಪೂರ್ಣವಾದಂಥ ಒಂದು ವರದಿಯನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡಿದೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಡಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಯಾವ್ಯಾವ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ, ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಡುವಂಥ ಒಂದು ಕೆಲಸವನ್ನ ಸರ್ಕಾರ ಮಾಡುತ್ತೆ. ಆದರೆ ಸರ್ಕಾರ ತನ್ನ ಮೇಲೆ ತಪ್ಪನ್ನು ಹಾಕಿಕೊಳ್ಳುತ್ತಾ ಅನ್ನುವಂಥ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥ, ಸರ್ಕಾರ ತನ್ನ ಮೇಲೆ ತಪ್ಪನ್ನು ಹಾಕಿಕೊಳ್ಳುವಂಥ ಒಂದು ಸಾಧ್ಯತೆ ಏನಿದೆ ಇದು ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ RCBಯ ಮೇಲೆ ಅಥವಾ KSCA ಮೇಲೆ ಈ ಒಂದು ತಪ್ಪನ್ನು ಹಾಕುವಂಥ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಆಯೋಜನೆಗೊಂಡಿದ್ದಂಥ ಕಾರ್ಯಕ್ರಮ ಮಾತ್ರ ಸರ್ಕಾರದ ಜವಾಬ್ದಾರಿ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನು ಈಗಾಗಲೇ ರಾಜಕಾರಣಿಗಳು ಕೂಡ ಕೊಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದ ಜವಾಬ್ದಾರಿ ಏನಿತ್ತು ಅದು ನಮ್ಮದಲ್ಲ ಅನ್ನುವಂಥ ರೀತಿಯಲ್ಲಿ ಉತ್ತರ ಬರ್ತಾ ಇರೋದ್ರಿಂದಾಗಿ ಖಂಡಿತವಾಗಿಯೂ ಕೂಡ ಅಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತಾನು ನುಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥ ಒಂದು ವಿಚಾರ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.